ನನ್ನ ನೋಡಲೆಂದು ಬಂದೆ ಉಗೀಗಿ ನಿನ್ನನ್ನು ನೋಡಿ ಹಾಡೆ ಉಗೀಗಿ. ಪಾಲಿಕೆಗೆ ನಿರ್ವಹಣೆ ಮಾಡೋದಕ್ಕೆ ಆಗುತ್ತಿಲ್ಲವೇ? ಬೆನವನ ನೆನೆದರೆ ಧನ ಮನವಾಯಿತು, ಬೆನವನ ನೆನೆದರೆ ಧನ ಮನವಾಯಿತು. ಕಲಾಭವನ ದುರಸ್ತಿಗೊಳಿಸಲು ಭೇಟಿ ನೀಡಿದ ಬೆಲ್ಲದ್. ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಧಾರವಾಡ ನಗರದ ಸುಪ್ರಸಿದ್ಧ ಸಂಗೀತ ಕಲೆಯನ್ನ ಉಳಿಸಿ ಬೆಳೆಸಲು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರಿಗೆ ಗೌರವ ನೀಡಬೇಕೆಂಬ ಉದ್ದೇಶದಿಂದ ನಿರ್ಮಿಸಲಾಗಿರುವ ಕಲಾಭವನವು ಉಪಯೋಗ ಬಾರದೆ ಇರುವುದನ್ನು ಕಂಡು ಕರ್ನಾಟಕ ಪತ್ರಕರ್ತರ ಒಕ್ಕೂಟ ಮತ್ತು ಸಮುದಾಯ ಹಾಗೂ ಉತ್ತರ ಕರ್ನಾಟಕದ ಫಿಲ್ಮ್ ಚೇಂಬರ್ದಿಂದಲೇ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನ ಸಲ್ಲಿಸಲಾಗಿತ್ತು. ಇದಕ್ಕಿಂತ ಪೂರ್ವದಲ್ಲಿ ಸಂಗ್ರಾಮ್ ನ್ಯೂಸ್ ಚಾನೆಲ್ವು ವಿಶೇಷ ಸುದ್ದಿ ಪ್ರಸಾರ ಮಾಡಿರುವುದನ್ನ ನೋಡಿದ ರಂಗಕರ್ಮಿ ಕಲಾವಿದರು ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದ ಅರವಿಂದ್ ಬೆಲ್ಲದ್ರವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಕಲಾಭವನಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿ 2 ಕೋಟಿ ವೆಚ್ಚದಲ್ಲಿ ದುರಸ್ತಿ ಮಾಡಲು ಮಹಾನಗರ ಪಾಲಿಕೆ ಆಯುಕ್ತರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮೇಯರ್ ಜ್ಯೋತಿ ಪಾಟೀಲ್, ಮಹಾನಗರ ಪಾಲಿಕೆ ಸದಸ್ಯರಾದ ಸುರೇಶ್ ಸೇರಿದಂತೆ ಅನೇಕರು ಕಲಾಭವನವನ್ನ ವೀಕ್ಷಿಸಿದರು. ಕರ್ನಾಟಕ ಪತ್ರಕರ್ತರ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಎಂಕೆ ನದಾಫ್, ಸಮುದಾಯದ ಬಿಐ ಇಳಗೇರ್, ಉತ್ತರ ಕರ್ನಾಟಕ ಫಿಲ್ಮ್ ಚೇಂಬರ್ ಅಧ್ಯಕ್ಷರಾದ ಶಂಕರ್ ಸುಗತೆ, ಬಸವರಾಜ ಆನೆಗುಂದಿ, ಮೊಹಮ್ಮದ್ ಅಲಿ ಗೂಡುಬಾಯಿ, ಬಿಕೆ ಸೋದರ್, ಸತೀಶ್ ಮುರುಗೋಡ್ ಹಾಗೂ ಕಲಾವಿದರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇದು ನಮ್ಮ ಸಂಗ್ರಾಮ್ ನ್ಯೂಸ್ ಚಾನೆಲ್ನಲ್ಲಿ ಕಲಾಭವನ ವಿಶೇಷ ಸುದ್ದಿ ಪ್ರಸಾರದ ಫಲಶ್ರುತಿ ನೋಡಿ ಶೀಘ್ರದಲ್ಲಿ ಕಲಾಭವನ ಬಾಗಿಲು ತೆರೆಯುವುದೇನು ಎಂದು ಸಾರ್ವಜನಿಕರು ಕಾದು ನೋಡಬೇಕಾಗಿದೆ. ನನ್ನ ನೋಡಲೆಂದು ಬಂದೆ ಉಗೀಗಿ ನಿನ್ನನ್ನು ನೋಡಿ ಹಾಡೆ ಉಗೀಗಿ. ಪಾಲಿಕೆಗೆ ನಿರ್ವಹಣೆ ಮಾಡೋದಕ್ಕೆ ಆಗುತ್ತಿಲ್ಲವೇ? ಬೆನವನ ನೆನೆದರೆ ಧನ ಮನವಾಯಿತು, ಬೆನವನ ನೆನೆದರೆ ಧನ ಮನವಾಯಿತು. ಉಪಯೋಗಕ್ಕೆ ಬಾರದ ವಸ್ತುಗಳು ಇಟ್ಟಿರುವುದಾದ್ರೂ ಯಾಕೆ? ಸಾರ್ವಜನಿಕರಿಗೆ ಮತ್ತು ಕಲಾವಿದರಿಗೆ ಅವಕಾಶ ಇಲ್ಲ ಯಾಕೆ? ನನ್ನ ನೋಡಲೆಂದು ಬಂದೆ ಉಗೀಗಿ ನಿನ್ನನ್ನು ನೋಡಿ ಹಾಡೆ ಉಗೀಗಿ. ಹೃದಯ ಭಾಗದಲ್ಲಿರುವ ಭವನ ಇದು. ಇದರ ಕುರಿತು ಚಿಕ್ಕ ವರದಿ ಇಲ್ಲಿದೆ ನೋಡಿ.